ಮನೆಗೆ ಬಂದ ಮಿಲನಾಳಿಗೆ ಯಾಕೋ ತೀರಾ ಬೇಜಾರಾಗುತ್ತದೆ. ಈ ಅಭಯ್ ಸರ್ ನನ್ನನ್ನು ಏನು ಅನ್ಕೊಂಡಿದ್ದಾರೆ? ಆಫೀಸ್ ರಜಾ ಟೈಮ್ ಅಲ್ಲೂ ಬಂದು ಕಾಟ ಕೊಡ್ತಾರೆ. ನಾನೇನು ಕೇಳಿದ್ನ ಬರ್ತಡೆಗೆ ಕರ್ಕೊಂಡು ಹೋಗಿ ಅಂತ? ಬೇಕು ಅಂತಾನೆ ಕರ್ಕೊಂಡು ಹೋಗಿ ಅವಮಾನ ಮಾಡಿದ್ದಾರೆ ನನಗೆ. ಅಲ್ಲಿ ಒಳ್ಳೆಯವರ ನಾಟಕ ಬೇರೆ. ನೆಮ್ಮದಿಯಾಗಿ ಇರೋಕೆ ಬಿಡ್ತಿಲ್ಲ ಅಂತ ಬೇಜಾರಾದಲ್ಲೇ ಆ ದಿನ ಪೂರ್ತಿ ಕಳೀತಾಳೆ. ಈ ಕಡೆ ಅಭಯ್ಗೆ ಯಾಕೋ ನಾನೇ ಆರಾಮಾಗಿ ಇದ್ದವಳನ್ನ ಕರೆದುಕೊಂಡು ಹೋಗಿ ಅವಮಾನ ಮಾಡಿಸ್ದೆ ಅನ್ಸ್ಕುತ್ತೆ ಅಂದ್ಕೊಂಡು ಯಾಕೋ ಡ್ರಿಂಕ್ಸ್ ಮಾಡಬೇಕು ಅನಿಸಿ ಅವನ ನೆಚ್ಚಿನ ಪಬ್ಗೆ ಹೋಗ್ತಾನೆ. ಭಾನುವಾರ ಬೆಳಿಗ್ಗೆ ಮಿಲನ ಸ್ವಲ್ಪ ನಿರಾಳವಾಗಿ ಕಾದ ಕಾಫಿಯನ್ನು ಹೀರುತ್ತಾ ಗೆಸ್ಟ್ ಹೌಸ್ನ ಮುಂಭಾಗದ ಹೂವಿನ ಗಿಡದ ಜೊತೆ ಮಾತನಾಡುತ್ತಾ ನಿಂತಿದ್ದಳು. ಪ್ರಕೃತಿಯ ಶಾಂತತೆಯಲ್ಲೇ ಅವಳು ತನ್ನನ್ನು ತಾನು ಮರೆತಿದ್ದಳು. ಆದರೆ ಆ ಶಾಂತಿಯನ್ನು ಕದಡಿತೋ ಕಾರಿನ ಹಾರ್ನ್ ಸದ್ದು. ಗೇಟ್ ಹೊರಗೆ ನೋಡಿದರೆ ಸ್ಟೈಲಿಶ್ ಆಗಿ ನಿಂತಿದ್ದ ಅಭಯ್. ಅವನ ಮುಖದಲ್ಲಿ ಎಂದಿನ ಆ ಕುಟಿಲ ನಗು. ಅಭಯ್, ಹಾಯ್ ಬೇಬಿ, ಏನಿದು ಕಾಫಿನ ನನಗೂ ಸ್ವಲ್ಪ ಕೊಡ್ತೀಯಾ? ಮಿಲನ ಸಿಟ್ಟಿನಿಂದ, ಅದು ನನ್ನ ಕಾಫಿ, ಮತ್ತೆ ಯಾಕೆ ಬಂದಿದ್ದೀರಾ? ನನಗೆ ಸ್ವಲ್ಪನಾದರೂ ನೆಮ್ಮದಿಯಾಗಿ ಇರಲು ಬಿಡಲ್ವಾ ಎಂದಳು. ಅಭಯ್ ನಗುತ್ತಾ, ಕೂಲ್ ಬೇಬಿ, ಸುಮ್ಮನೆ ರೆಡಿಯಾಗು, ಮನೆಗೆ ಹೋಗೋಣ. ಮಿಲನ ಆಶ್ಚರ್ಯದಿಂದ, ಯಾವ ಮನೆ? ನನ್ನ ಮನೆ ಇಲ್ಲೇ ಇದೆ ಅಂದಳು. ಅಭಯ್, ಅಪ್ಪ ಹೇಳಿದ್ದು ನೆನಪಿಲ್ವಾ? ನಮ್ಮ ಮನೆಯ ಗೆಸ್ಟ್ ಹೌಸ್ಗೆ ನೀನು ಶಿಫ್ಟ್ ಆಗಬೇಕು, ಅಲ್ಲಿ ಸೇಫ್ಟಿ ಇರುತ್ತೆ. ಮಿಲನ, ನಾನು ಎಲ್ಲೂ ಬರುವುದಿಲ್ಲ, ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್, ಹೊರಟು ಹೋಗಿ ಎಂದು ಕೋಪದಿಂದ ಒಳಗೆ ಹೋಗಿ ಬಾಗಿಲು ಹಾಕ್ಕೊಂಡು. ಆದರೆ ಅಭಯ್ ಸುಮ್ಮನೆ ಬಿಡುವವನೇ? ಬಾಗಿಲು ಹಾಕಿದ ಸದ್ದಿಗೆ ಅವನ ಸಿಟ್ಟು ನೆತ್ತಿಗೇರಿತ್ತು. ಅವನು ತನ್ನ ಹಳೆ ಶೈಲಿಗೆ ಬಂದ. ಅಭಯ್ ಬಾಗಿಲನ್ನು ಬಲವಾಗಿ ತಟ್ಟುತ್ತಾ, ಮಿಲನ, ಮರ್ಯಾದೆಯಿಂದ ಬಾಗಿಲು ತೆಗಿ, ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ ಎಂದು ಗದರಿದ. ಬಾಗಿಲು ತೆರೆದ ಮಿಲನ, ಏನಿದು ನಿಮ್ಮ ಹುಚ್ಚಾಟ? ಬಾಸ್ ಅಂದ ತಕ್ಷಣ ಏನು ಬೇಕಾದರೂ ಮಾಡಬಹುದು ಅಂತಾನಾ ಎಂದು ಕಿರುಚಿದಳು. ಅಭಯ್, ಅಪ್ಪ ಹೇಳಿದ್ದು ನೆನಪಿಲ್ವಾ? ನಮ್ಮ ಮನೆ ಗೆಸ್ಟ್ ಹೌಸ್ಗೆ ನೀನು ಶಿಫ್ಟ್ ಆಗ್ತಿದ್ದೀಯಾ ಅಂತ. ಮಿಲನ, ನೋಡಿ, ಇದೆಲ್ಲ ಸರಿ ಬರಲ್ಲ, ನಾನು ಎಲ್ಲೂ ಬರಲ್ಲ, ಅದೆಲ್ಲ ನೀವು ಮಾಡಿರೋ ಪ್ಲ್ಯಾನ್. ಸುಮ್ಮನೆ ನನ್ನ ಡೇನ ಡಿಸ್ಟರ್ಬ್ ಮಾಡಬೇಡಿ, ದಯವಿಟ್ಟು ಇಲ್ಲಿಂದ ಹೋಗ್ಬೋದು ಅಂತ ರೂಮ್ ಒಳಗೆ ಹೋಗ್ತಾಳೆ. ಅಭಯ್ ಇವಳಿಗೆ ಈ ಥರ ಸಾಫ್ಟಾಗಿ ಹೇಳಿದರೆ ಅರ್ಥ ಆಗಲ್ಲ, ನನ್ನ ಹಳೆ ಸ್ಟೈಲ್ಗೆ ಬರಬೇಕು ಅಂತ ಅವಳ ಹಿಂದೆ ಹೋದವ ಬಾಗಿಲು ಹಾಕಿಕೊಳ್ತಾನೆ. ಮಿಲನ ಬಾಗಿಲ ಶಬ್ದಕ್ಕೆ ಹಿಂದೆ ತಿರುಗಿ, ಏನು ಮಾಡ್ತಿದ್ದೀರಾ ನೀವು? ಬಾಗಿಲು ಯಾಕೆ ಹಾಕಿದ್ರಿ? ಅಭಯ್, ಏನೇ ನಿಂದು ಗೋಳು? ಮರ್ಯಾದೆಗೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಾನು ಕರೆದಿದ್ದ ಕಡೆ ಬರಬೇಕು, ಇಲ್ಲ ಅಂದರೆ ಪನಿಷ್ಮೆಂಟ್ ತಗೋಬೇಕಾಗತ್ತೆ. ಮಿಲನ, ಏನು ಆವಾಜ್ ಆಗ್ತಿದ್ದೀರಾ? ಏನೇ ಗೀನೆ ಅಂತಿದ್ದೀರಾ? ಮರ್ಯಾದೆ ಇರಲಿ. ನೀವು ಬಾಸ್ ಆಗಿದ ತಕ್ಷಣ ಏನು ಬೇಕಾದರೂ ಅನ್ಬಹುದು ಮಾಡ್ಬೋದು ಅಂದ್ಕೊಂಡಿದ್ದೀರಾ? ಅಭಯ್, ಅಂತೀನಿ ಕಣೆ, ಹೋಗೇ ಬಾರೆ. ಏನೇ ಇವಾಗ? ನಿನ್ನ ಮುಖಕ್ಕೆ ರೆಸ್ಪೆಕ್ಟ್ ಬೇರೆ, ಸುಮ್ಮನೆ ಬಾ, ಇಲ್ಲ ಅಂದರೆ ನೋಡು. ಮಿಲನ, ಏನ್ರಿ ಮಾಡ್ತೀರಾ? ನಾನು ಬರಲ್ಲ. ಏನೀಗ? ಅಭಯ್ ಅವಳ ಸನಿಹಕ್ಕೆ ಹೋಗ್ತಾನೆ. ಅವಳು ಹಿಂದೆ ಹಿಂದೆ ಹೋಗುವುದಕ್ಕೆ, ಅವನು ಮುಂದೆ ಮುಂದೆ ಹೋಗುವುದಕ್ಕೆ, ಕೊನೆಗೆ ಗೋಡೆಗೆ ಒರಗಿ ಅವಳನ್ನು ಅವಳ ಕೈಯನ್ನು ಅಗಲವಾಗಿ ಚಾಚಿ ಆ ಕಡೆ ಈ ಕಡೆ ಅಲ್ಲಾಡದಂತೆ ತಡೆದು. ಅಭಯ್, ಏನು ಕುಳ್ಳಿ, ಎಷ್ಟೇ ಮಾತಾಡ್ತೀಯಾ? ನಾನೇನು ನಿನ್ನ ಡೇಟ್ಗೆ ಬಾ ಅಂತ ಕರ್ತಿದ್ದೀನ? ನಿನ್ನ ಸೇಫ್ಟಿಗೆ ಮನೆಗೆ ಬಾ ಅಂತ ಕರೆದೆ. ಅಪ್ಪ ಹೇಳಿದ್ದು ಅರ್ಥ ಆಗಲಿಲ್ವಾ? ನಿನ್ನಂಥ ಎಂಪ್ಲಾಯೀಸ್ ನಮ್ಮ ಕಂಪನಿಗೆ ಬೇಕಂತೆ, ಅದಕ್ಕೆ ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಲ್ವೇನೆ? ಮಿಲನ ಅವನ ಅತಿ ಸಮೀಪಕ್ಕೆ ಉಸಿರುಗಟ್ಟಿದಂತಾಗಿತ್ತು. ಬಿಡಲೋ ನನ್ನನ್ನು? ಅತಿ ಆಯಿತು ನಿಂದು. ನೋಡೋ, ನಾನು ಒಬ್ಬಳೇ ಎಂಪ್ಲಾಯಿ ಇರೋದಾ ನಿಮ್ಮ ಆಫೀಸ್ನಲ್ಲಿ? ನನಗೇನು ಇಂಥ ರಾಜ ಸೌಕರ್ಯ? ಇದರ ಹಿಂದೆ ನಿಂದೇನೋ ಪ್ಲ್ಯಾನ್ ಇದೆ. ನನಗೆ ಸರ್ ಕೊಟ್ಟಿರೋ ಈ ಮನೆ ಸಾಕು, ಬೇಕಿದ್ರೆ ಇದಕ್ಕೆ ನಾನು ರೆಂಟ್ ಪೇ ಮಾಡ್ತೀನಿ. ಅಭಯ್, ಏನೇ ಲೋ ಅಂತೀಯಾ? ಬಾಸ್ ಅನ್ನೋ ಮರ್ಯಾದೆ ಇಲ್ವಾ? ಮಾಡ್ತೀನಿರು. ಅಭಯ್ ಅವಳ ಕಿವಿಯ ಬಳಿ ಬಂದು, ನನ್ನನ್ನು ಕೆಣಕ್ಬೇಡ ಮಿಲನ ಎಂದು ಮೆಲ್ಲಗೆ ನುಡಿದ. ಅವನ ಸಾಮೀಪ್ಯ ಮಿಲನಾಗೆ ಉಸಿರು ಕಟ್ಟುವಂತೆ ಮಾಡಿತ್ತು. ಅವನ ಮೈಯಿಂದ ಬರುತ್ತಿದ್ದ ಸುವಾಸನೆ ಅವಳನ್ನು ಮೈ ಮರೆಸುತ್ತಿದ್ದುದಾದರೂ ಅವನ ವರ್ತನೆ ಅವಳಿಗೆ ಅಸಹ್ಯ ತರ್ತಿತ್ತು. ಅವನ ಕೈಯನ್ನು ಬಲವಾಗಿ ತಳ್ಳಿ, ಛೀ ಬಿಡಿ ನನ್ನನ್ನು, ನೀವು ಹೀಗೆ ಮಾಡೋದ್ರಿಂದ ನನ್ನ ಮನಸ್ಸಲ್ಲಿ ನಿಮಗಿರೋ ಗೌರವ ಇನ್ನೂ ಕಡಿಮೆಯಾಗುತ್ತೆ ಎಂದು ಅಳುತ್ತಲೇ ಕೂಗಿದಳು. ಅಭಯ್ ಅವಳ ಕಣ್ಣೀರು ನೋಡಿ ಒಂದು ಕ್ಷಣ ಸ್ತಬ್ಧನಾದ. ಅವಳದಿರೋ ಆ ಮುಗ್ಧತೆ, ಅಹಂಕಾರವನ್ನು ಅಲುಗಾಡಿಸುವ ಶಕ್ತಿ ಅವನಿಗೆ ಅರ್ಥವಾಯಿತು. ಅವನು ಆ ಕ್ಷಣಕ್ಕೆ ಅವಳನ್ನು ಬಿಟ್ಟು ಸ್ವಲ್ಪ ಹಿಂದೆ ಸರಿದ. ಅಭಯ್ ಸ್ವಲ್ಪ ಮೃದುವಾಗಿ, ನಾನು ನಿನಗೆ ಕೆಟ್ಟದ್ದು ಮಾಡಲ್ಲ ಮಿಡಲ, ಆದರೆ ಈ ಲೋಕದಲ್ಲಿ ನಿನ್ನನ್ನು ಕಾಪಾಡೋರು ಯಾರೂ ಇಲ್ಲ. ಒಂದು ವಾರ ಕಾಲ ನನ್ನ ಅಪ್ಪನ ಮಾತಿಗೆ ಗೌರವ ಕೊಟ್ಟು ನಮ್ಮ ಮನೆಯ ಗೆಸ್ಟ್ ಹೌಸ್ಗೆ ಬಾ, ಅಲ್ಲಿ ನಿನಗೆ ಯಾವುದೇ ತೊಂದರೆ ಆಗಲ್ಲ, ಇದು ನನ್ನ ಮಾತು. ಮಿಲನ ಅವನ ಮುಖದಲ್ಲಿನ ಮೃದುತ್ವವನ್ನು ನೋಡಿ ಗೊಂದಲಕ್ಕೀಡಾದಳು. ಅಭಯ್ ನಿಜಕ್ಕೂ ಬದಲಾಗುತ್ತಿದ್ದಾನಾ ಅಥವಾ ಇದು ಹೊಸ ನಾಟಕವಾ? ಅಭಯ್ ಕಣ್ಣುಗಳಲ್ಲಿನ ದೃಢತೆ ಮತ್ತು ಚೇರ್ಮನ್ ಸರ್ ಮಾತುಗಳನ್ನು ಗೌರವಿಸಬೇಕಾದ ಅನಿವಾರ್ಯತೆಯಿಂದ ಮಿಲನ ಕೊನೆಗೂ ಅಭಯ್ ಮನೆಯ ಗೆಸ್ಟ್ ಹೌಸ್ಗೆ ಹೋಗಲು ಒಪ್ಪಿಕೊಂಡಳು. ಆದರೆ ಆ ಮನೆಯ ಗೇಟ್ ದಾಟುತ್ತಿದ್ದಂತೆ ಇದು ಕೇವಲ ಒಂದು ವಾಸ್ತವ್ಯದ ಬದಲಾವಣೆಯಲ್ಲ, ಬದಲಿಗೆ ದೊಡ್ಡ ಸಂಘರ್ಷದ ಆರಂಭ ಎಂದು ಅವಳಿಗೆ ಗೊತ್ತಿರಲಿಲ್ಲ. ಅಭಯ್ ಅವರದ್ದು ದೊಡ್ಡ ಹಳೆ ಕಾಲದ ಶ್ರೀಮಂತ ಮನೆ. ಅಲ್ಲಿ ಕೆಲಸದವರ ದಂಡು, ದೊಡ್ಡ ದೊಡ್ಡ ಕಾರುಗಳು, ಅದ್ದೂರಿ ಅಲಂಕಾರ, ಎಲ್ಲವೂ ಮಿಲನಾಗೆ ಹೊಸದಾಗಿತ್ತು. ಅಭಯ್ ಅವಳನ್ನು ಗೆಸ್ಟ್ ಹೌಸ್ಗೆ ಕರೆದೊಯ್ಯುವ ಮುನ್ನ
ಮೇನ್ ಹೌಸ್ನೊಳಗೆ ಕರೆದುಕೊಂಡು ಹೋದ. ಅಭಯ್ ಮನೆಯ ಮುಖ್ಯ ದ್ವಾರ ದಾಟುತ್ತಿದ್ದಂತೆ ವಾತಾವರಣ ಉದ್ವಿಗ್ನತವಾಯಿತು. ಸೋಫಾದ ಮೇಲೆ ಕುಳಿತಿದ್ದ ವೀಣಾ ಅಭಯ್ನ ದೊಡ್ಡಮ್ಮನ ಮಗಳು. ಅವನಿಗಿನ್ನ 10 ವರ್ಷ ದೊಡ್ಡವಳು. ಅಧಿಕಾರ ಹಸಿರುವಿರುವ ಮಹಿಳೆ. ಮಿಲನನನ್ನು ನೋಡಿದ ತಕ್ಷಣ ಅವಳ ಮುಖದಲ್ಲಿ ಅಸಹ್ಯ ಮಡುಗಟ್ಟಿತ್ತು. ವೀಣಾ ಎದ್ದು ನಿಂತು ಮಿಲನನನ್ನು ತಲೆಯಿಂದ ಕಾಲಿನವರೆಗೆ ಅಸಹ್ಯವಾಗಿ ನೋಡಿದಳು. ವೀಣಾ ಅಭಯ್ನನ್ನು ನೋಡಿ ಅಣುಕಿಸುತ್ತಾ, ಅಭಯ್ ಇದ್ಯಾರು? ಅಂದು ಇಂಟರ್ವ್ಯೂನಲ್ಲಿ ನಾನು ರಿಜೆಕ್ಟ್ ಮಾಡಿದ್ದ ಆ ಬಡ ಹುಡುಗಿ ತಾನೆ? ಅಂಥವಳನ್ನು ನಮ್ಮ ಮನೆಗೆ ಯಾಕೆ ಕರೆತಂದೆ? ಇಲ್ಲಿನ ಮರ್ಯಾದೆ ಏನು ಅಂತ ಮರೆತೋಗಿದ್ದೀಯಾ? ಅವತ್ತು ಚೇರ್ಮನ್ ಜೊತೆ ಇದ್ದ ಆ ಮಧ್ಯ ವಯಸ್ಸಿನ ಹೆಂಗಸು ಇವಳೆ. ಅಭಯ್ಗೆ ವೀಣಾಳ ಸ್ವಭಾವ ಚೆನ್ನಾಗಿ ಗೊತ್ತು. ಆದರೆ ಅವನು ಆಕೆಗೆ ತಲೆಬಾಗುವ ಜಾಯಮಾನದವನಲ್ಲ. ವೀಣಾಳ ಪ್ರಶ್ನೆಗೆ ಉತ್ತರಿಸಲು ಅವನು ಕೊಂಚವೂ ಮೃದುವಾಗಲಿಲ್ಲ. ಅಭಯ್ ತನ್ನ ಗತ್ತಿನಿಂದ ಕಣ್ಣುಗಳಲ್ಲಿ ಸಿಟ್ಟು ತುಂಬಿಕೊಂಡು, ವೀಣಕ್ಕ, ಇವಳು ಯಾರು ಅಂತ ನನಗೆ ಗೊತ್ತು. ಇವಳು ನಮ್ಮ ಕಂಪನಿಯ ಎಂಪ್ಲಾಯ್ ಅಷ್ಟೇ. ಅಪ್ಪ ಇವಳನ್ನು ಇಲ್ಲಿ ಇರಿಸಿಕೊಳ್ಳಲು ಹೇಳಿದ್ದಾರೆ. ಅಪ್ಪನ ಮಾತಿಗೆ ಅಡ್ಡ ಬರೋಕೆ ಹೋಗ್ಬೇಡ ವೀಣಾ. ಮಿಲನಾಳತ್ತ ತಿರುಗೆ ವಿಷ ಕಾರುತ್ತಾ, ಓಹೋ ಅಪ್ಪ ಅಂದಿದ್ರಾ? ಕೆಲಸ ಇಲ್ಲದೆ ಬೀದಿಯಲ್ಲಿ ಅಳುತ್ತಿದ್ದ ಹುಡುಗಿ ಇವತ್ತು ನಮ್ಮ ಮನೆಯ ಅತಿಥಿ ಆಗಿದ್ದಾಳ. ಎಂಥ ದರಿದ್ರ ಸ್ಥಿತಿ ಬಂತು. ಇವಳು ಗೆಸ್ಟ್ ಹೌಸ್ನಲ್ಲಿ ಇರೋ ಯೋಗ್ಯತೆ ಇಲ್ಲದವಳು. ಬೇಕಿದ್ರೆ ಮನೆಯ ಹೊರಗಡೆ ಕೆಲಸದವರ ರೂಮ್ನಲ್ಲಿ ಹೋಗಿ ಮಲಗಲಿ. ಮಿಲನಾಳ ಮುಖ ಅವಮಾನದಿಂದ ಕೆಂಪಾಯಿತು. ಕಣ್ಣೀರು ತುಂಬಿ ಬಂದರೂ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಸುಮ್ಮನಿರಲಾಗದೆ, ನನಗೆ ನಿಮ್ಮ ಈ ಗೆಸ್ಟ್ ಹೌಸ್ ಕೂಡ ಬೇಡ, ನಾನು ಇಲ್ಲೇ ಇರುವುದಿಲ್ಲ ಎಂದು ಗಟ್ಟಿಯಾಗಿ ಹೇಳಿ ಅಲ್ಲಿಂದ ಹೊರಟಲು ಯತ್ನಿಸಿದಳು. ವೀಣಾ ಗೆದ್ದನಗೆ ನಕ್ಕಳು. ಆದರೆ ಅಭಯ್ಗೆ ಇದು ತನ್ನ ಅಪ್ಪನ ಮಾತಿಗೆ ಆಡಿದ ಅವಮಾನ ಎಂದು ಅನಿಸಿತು. ಅಷ್ಟೇ ಅಲ್ಲ, ತಾನು ಕರೆದಂಥ ಹುಡುಗಿಯನ್ನು ವೀಣಾ ಅವಮಾನಿಸಿದ್ದಕ್ಕೆ ಅವನ ರಕ್ತ ಕುದಿಯಿತು. ಅಭಯ್ ತಕ್ಷಣಕ್ಕೆ ಮುಂದೆ ಬಂದು ಮಿಲನಾಳ ಕೈಯನ್ನು ಬಿಗಿಯಾಗಿ ಹಿಡಿದು ವೀಣಾನನ್ನು ಗದರಿದ. ಅಭಯ್ ವೀಣಾನ ಕಣ್ಣಲ್ಲಿ ಕಣ್ಣಿಟ್ಟು ಉಗ್ರಧ್ವನಿಯಲ್ಲಿ, ವೀಣಕ್ಕ ಸಾಕು ಮಾಡು, ಇವಳು ನನ್ನ ಗೆಸ್ಟ್. ಈ ಮನೆಯಲ್ಲಿ ಯಾರಿಗೆ ಎಲ್ಲಿ ಜಾಗ ಅಂತ ನಿರ್ಧರಿಸೋದು ನೀನಲ್ಲ, ನಾನು. ಇವಳ ಬಗ್ಗೆ ಇನ್ನೊಂದು ಕೆಟ್ಟ ಮಾತು ಆಡಿದ್ರು ನೀನು ಈ ಮನೆಯಲ್ಲೇ ಇರಬಾರ್ದು. ನನ್ನ ಮಾತಿಗೆ ಎದುರು ಉತ್ತರ ಕೊಡುವಷ್ಟು ಧೈರ್ಯ ನಿನಗೆ ಬಂತಾ? ವೀಣಾ ಶಾಕ್ ಆಗಿ, ಅಭಯ್ ಈ ಹುಡುಗಿಗಾಗಿ ನಿನ್ನ ಅಕ್ಕನನ್ನೇ ಎದುರು ಹಾಕಿಕೊಳ್ತಿದ್ದೀಯಾ? ಅಭಯ್ ಮಿಲನಾಳತ್ತ ತಿರುಗೆ, ನನಗೆ ಅಕ್ಕ ತಂಗಿಯರಲ್ಲ, ಸತ್ಯ ಮುಖ್ಯ. ಇವಳು ಗೆಸ್ಟ್ ಹೌಸ್ಗೆ ಹೋಗಿ ಇರ್ತಾಳೆ. ಅಲ್ಲಿಗೆ ಇವಳ ತಂಟೆಗೆ ಯಾರೇ ಬಂದ್ರೋ ಅದು ವೀಣಕ್ಕನೇ ಆಗಿದ್ರು ನನಗೆ ಸಂಬಂಧ ಇಲ್ಲ. ನಾನು ಸುಮ್ಮನಿರಲ್ಲ. ಅಭಯ್ ಅಷ್ಟು ಕಠಿಣವಾಗಿ ಹೇಳುತ್ತಾಳೆ. ವೀಣಾ ದಂಗಾಗಿ ಸುಮ್ಮನಾಳು. ಅಭಯ್ ಮಿಲನಳನ್ನು ಎಳೆದುಕೊಂಡು ಗೆಸ್ಟ್ ಹೌಸ್ ಕಡೆ ಹೊರಟ. ಗೆಸ್ಟ್ ಹೌಸ್ ತಲುಪಿದ ಮೇಲೆ ಮಿಲನ ಸಿಟ್ಟಿನಿಂದ ಅವನ ಕೈಯನ್ನು ಬಿಡಿಸಿಕೊಂಡಳು. ಮಿಲನ, ನಿಮಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ದರ್ಪ? ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಜಗಳ ಆಡೋದು ನಮಗೇನೋ ಇಷ್ಟವಿಲ್ಲ. ಯಾಕೆ ನನ್ನನ್ನು ಹಿಂಸಿಸುತ್ತಿದ್ದೀರಾ? ಅಭಯ್ ಬಾಗಿಲನ್ನು ಜೋರಾಗಿ ಹಾಕಿ ಮಿಲನನ್ನು ಗೋಡೆಗೆ ಹತ್ತಿ ನಿಲ್ಲಿಸಿದ. ಅವನ ಕಣ್ಣಲ್ಲಿ ಮೊದಲಿನ ಅಹಂಕಾರದ ಜೊತೆಗೆ ತೀವ್ರವಾದ ಆಕರ್ಷಣೆಯೂ ಇತ್ತು. ಅಭಯ್ ಕಠಿಣ ಸ್ವರದಲ್ಲಿ, ಆದರೆ ತುಸು ಮೃದುವಾಗಿ, ನಾನು ನಿನ್ನನ್ನು ಹಿಂಸಿಸುತ್ತಿದ್ದೀನಾ ಮಿಲನ? ಇಲ್ಲ, ನಾನು ನಿನ್ನನ್ನು ನನ್ನ ಹತ್ತಿರ ಇಟ್ಕೊಳ್ತಿದ್ದೀನಾ? ಜಗತ್ತೇ ನಿನ್ನನ್ನು ಹೀಯಾಳಿಸಿದ್ರು ಈ ಅಭಯ್ ಇರುವವರೆಗೂ ನಿನಗೆ ಯಾರು ತೊಂದರೆ ಕೊಡಲ್ಲ. ನನ್ನ ಹತ್ತಿರ ಇರು. ನನ್ನ ದರ್ಪವನ್ನೇ ನನ್ನ ರಕ್ಷಣೆಯಾಗಿ ತಗೋ. ನಿನಗೆ ಈ ಜಾಗ ಇಷ್ಟ ಇಲ್ಲ ಅಂದರೆ ದಂಡ ಕಟ್ಟು. ಇಲ್ಲ ಅಂದರೆ ನನ್ನ ಮಾತನ್ನು ಪಾಲಿಸು. ಮಿಲನ ಅವನ ಆವೇಶವನ್ನು ಕಂಡು ಮೌನಳಾದಳು. ಅಭಯ್ನ ಈ ರಗಡ್ ಪ್ರೀತಿ ಅಥವಾ ಆಧಿಪತ್ಯದ ಮುಂದೆ ಅವಳು ಸೋಲುತ್ತಿದ್ದಳ, ಅಥವಾ ಈ ಸಂಘರ್ಷ ಇನ್ನಷ್ಟು ದೊಡ್ಡ ರೂಪ ಪಡೆಯುತ್ತದ? ವೀಣಾ ಸುಮ್ಮನಿರುವವಳೇ ಅಲ್ಲ. ಅಭಯ್ ತನ್ನ ಮಾತನ್ನು ಮೀರಿ ಆ ಹುಡುಗಿಯನ್ನು ಗೆಸ್ಟ್ ಹೌಸ್ನಲ್ಲಿ ಇರಿಸಿದ್ದಕ್ಕೆ ಅವಳ ಸಿಟ್ಟು ಕಟ್ಟೆ ಒಡೆದಿತ್ತು. ಅಭಯ್ ಅವರ ತಾಯಿ ವನಜಾಕ್ಷಿ ದೇವಸ್ಥಾನದಿಂದ ಮರಳುತ್ತಿದ್ದಂತೆ ವೀಣಾ ಅವರ ಹತ್ತಿರ ಹೋಗಿ ಬಣ್ಣ ಬಣ್ಣದ ಸುಳ್ಳುಗಳನ್ನು ಹೇಳಿ ಮಿಲನಾಳ ವಿರುದ್ಧ ಕಿವಿಯೂದಿದಳು. ವನಜಾಕ್ಷಿ ಅವರು ತುಂಬಾ ಒಳ್ಳೆಯ ಹೆಂಗಸು. ವೀಣಾ ಹೇಳಿದ ಮಾತನ್ನು ಸಂಪೂರ್ಣವಾಗಿ ನಂಬದೆ, ಒಮ್ಮೆ ಹೋಗಿ ನೋಡೋಣ, ಆ ಹುಡುಗಿ ಯಾರೋ ಅಂತ ನನಗೆ ಅರ್ಥವಾಗ್ತಿಲ್ಲ ಎಂದು ನೇರವಾಗಿ ಗೆಸ್ಟ್ ಹೌಸ್ಗೆ ಹೋದರು. ಅಲ್ಲಿ ಮಿಲನ ತನ್ನ ಕೆಲಸದಲ್ಲಿ ಮಗ್ನಳಾಗಿದ್ದಳು. ವನಜಾಕ್ಷಿ ಅವರು ಮಿಲನನ್ನು ಕಂಡಾಗ ಆಕೆಯ ಕಣ್ಣಲ್ಲಿದ್ದ ನೋವು ಮತ್ತು ಸರಳತೆ ಅವರಿಗೆ ಇಷ್ಟವಾಯಿತು. ಯಾವ ಊರು ಮಗಳೇ? ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ದೀಯಾ ಎಂದು ತಾಯಿಯ ಪ್ರೀತಿಯಿಂದ ಮಾತನಾಡಿಸಿದರು. ಆ ಅಕ್ಕರೆಗೆ ಮಿಲನ ಕಣ್ಣಲ್ಲಿ ನೀರು ಬಂತು. ಇದನ್ನೆಲ್ಲ ದೂರದಿಂದ ನೋಡುತ್ತಿದ್ದ ವೀಣಾಳ ಮುಖ ಸಿಟ್ಟಿನಿಂದ ಕೆಂಪಾಗಿತ್ತು. ಈ ಹುಡುಗಿಯನ್ನು ಅತ್ತೆ ಕೂಡ ಮೆಚ್ಚಿಕೊಂಡ್ರ ಎಂದು ಅವಳಿಗೆ ಅಸೂಯೆ ತಾಳಲಾರದಂತಾಯಿತು. ಅಷ್ಟರಲ್ಲೇ ಟ್ರಿಪ್ ಮುಗಿಸಿ ಬಂದಿದ್ದ ಗೋಪಾಲ್ ವರ್ಮಾ ಅವರು ನೇರವಾಗಿ ಗೆಸ್ಟ್ ಹೌಸ್ಗೆ ಬಂದು ಮಿಲನನ್ನು ಭೇಟಿಯಾದರು. ಏನಮ್ಮ ಮಿಲನ, ಕೆಲಸದಲ್ಲಿ ತೊಂದರೆ ಇಲ್ಲ ತಾನೆ? ಅಭಯ್ ಸ್ವಲ್ಪ ಕಠಿಣ ಅನಿಸ್ಬೋದು, ಆದರೆ ಅವನು ಒಳ್ಳೆಯ ಹುಡುಗ, ಭಯಪಡಬೇಡ, ನೀನು ಇಲ್ಲಿ ಸುರಕ್ಷಿತ ಎಂದು ಧೈರ್ಯ ತುಂಬಿದರು. ಮಾತಿನ ಕೊನೆಯಲ್ಲಿ, ಇವತ್ತು ರಾತ್ರಿ ನಮ್ಮ ಮನೆಗೆ ಊಟಕ್ಕೆ ಬರಲೇಬೇಕು, ನಮ್ಮ ಮನೆಗೆ ನೀನು ಅತಿಥಿ ಬರಲೇಬೇಕು ಎಂದು ಒತ್ತಾಯ ಮಾಡಿದರು. ಮಿಲನ ಬೇಡ ಅಂದರು. ಗೋಪಾಲ್ ವರ್ಮಾ ಅವರ ಆದೇಶದ ಮುಂದೆ ಏನೂ ಹೇಳಲಾಗಲಿಲ್ಲ. ರಾತ್ರಿ ಆಯಿತು. ಇಡೀ ವರ್ಮಾ ಫ್ಯಾಮಿಲಿ ಡೈನಿಂಗ್ ಟೇಬಲ್ ಸುತ್ತ ಕುಳಿತಿದ್ದರು. ಚಂದ್ರಶೇಖರ್, ವನಜಾಕ್ಷಿ, ವೀಣಾ ಮತ್ತು ಅಭಯ್.
ಮಿಲನ ಅಭಯ್ಗೆ ಮುಖಾಮುಖಿಯಾಗಿ ಕುಳಿತಿದ್ದಳು. ಊಟದ ನಡುವೆ ಅಭಯ್ನ ವರ್ತನೆ ಮಾತ್ರ ವಿಚಿತ್ರವಾಗಿತ್ತು. ಟೇಬಲ್ನ ಕೆಳಗೆ ತನ್ನ ಕಾಲಿನಿಂದ ಮಿಲನಳ ಕಾಲನ್ನು ಸ್ಪರ್ಶಿಸುತ್ತಾ ಅವಳನ್ನು ಕೆಣಕುತ್ತಿದ್ದ. ಮಿಲನಕ್ಕೆ ತೀವ್ರ ಕೋಪ ಮತ್ತು ಮುಜುಗರ. ಇಡೀ ಫ್ಯಾಮಿಲಿ ಮುಂದೆ ಅಭಯ್ಗೆ ಹೀಗೆ ಮಾಡುವುದು ಅವಳಿಗೆ ಕೆಟ್ಟದಾಗಿ ಕಾಣ್ತಿತ್ತು. ಮಿಲನ ತನ್ನ ಕಾಲುಗಳನ್ನು ಎಳೆದುಕೊಂಡರೂ ಅಭಯ್ ಬಿಡಲಿಲ್ಲ. ಅವಳನ್ನು ನೋಡುತ್ತಾ ಅಭಯ್ ತುಂಟ ನಗು ಬೀರುತ್ತಿದ್ದ. ಗೋಪಾಲ್ ವರ್ಮಾ, ಮಿಲನ ಊಟ ಹೇಗಿದೆ? ಮಿಲನ ಅಭಯ್ನನ್ನು ಕೋಪದಿಂದ ಗುರಾಯಿಸ್ತಾ, ತುಂಬಾ ಖಾರವಾಗಿದೆ ಸರ್. ಆ ಮಾತು ಅಭಯ್ನನ್ನು ಉದ್ದೇಶಿಸಿತ್ತು. ಅಭಯ್ಗೆ ಅದು ಅರ್ಥವಾಗಿ ಕಣ್ಣಿನಲ್ಲೇ ಇನ್ನು ಏನೇನೋ ಖಾರ ಅನುಭವಿಸ್ತಿದೀಯಾ, ನೋಡ್ತಾ ಇರು ಎಂಬ ಸನ್ನೆ ಮಾಡಿದ. ವೀಣಾ ಈ ಸನ್ನಿವೇಶವನ್ನು ಗಮನಿಸುತ್ತಿದ್ದಳು. ಏನೋ ನಡೆಯುತ್ತಿದೆ. ಈ ಹುಡುಗಿ ಅಭಯ್ಗೆ ಹೇಗೆ ಹತ್ತಿರವಾದಳು ಎಂಬ ಸಂಶಯ ಅವಳಲ್ಲಿ ಗಟ್ಟಿಯಾಯಿತು. ಅಭಯ್ಗೆ ಮಿಲನಳ ಇಂತಹ ಅಸಹಾಯಕತೆ ಮತ್ತು ತನ್ನನ್ನು ಎದುರಿಸಲು ಅವಳು ಪಡುವ ಪಾಡು ಸಖತ್ ಮಜಾ ಕೊಡ್ತಿತ್ತು. ಆದರೆ ಮಿಲನಳ ಮನಸ್ಸಿನಲ್ಲಿ ಈ ಮನುಷ್ಯನಿಗೆ ಮರ್ಯಾದೆ ಅನ್ನೋದೇ ಇಲ್ಲವೇ? ಎಲ್ಲರ ಮುಂದೆ ನನ್ನನ್ನು ಹೀಗೆ ಕೆಣಕ್ತಾನಲ್ಲ, ಇವನಿಗೆ ಒಂದೊಳ್ಳೆ ಪಾಠ ಕಲಿಸಲೇಬೇಕು ಎಂಬ ಹಠ ಹುಟ್ಟಿಕೊಂಡಿತ್ತು. ಡೈನಿಂಗ್ ಹಾಲ್ನಲ್ಲಿ ಊಟ ಮುಗಿಯಿತು. ಮಿಲನಳ ಪ್ರತಿ ನಡಿಗೆಯನ್ನು ಗಮನಿಸುತ್ತಿದ್ದ ವೀಣಾಳ ಅಸೂಯೆ ಕಿಚ್ಚು ಹೆಚ್ಚಾಗುತ್ತಲೇ ಇತ್ತು. ಎಲ್ಲರೂ ತಮ್ಮ ತಮ್ಮ ಕೊಠಡಿಗಳಿಗೆ ತೆರಳಿದರು. ಅಭಯ್ ತಾನು ಅಂದುಕೊಂಡಿದ್ದನ್ನು ಸಾಧಿಸದೇ ಬಿಡುವವನೇ? ನಡುರಾತ್ರಿ ಮಿಲನ ಗೆಸ್ಟ್ ಹೌಸ್ನಲ್ಲಿ ನಿದ್ದೆಗೆ ಜಾರುವ ಮುನ್ನ ಕಿಟಕಿ ಬಾಗಿಲುಗಳನ್ನು ಪರೀಕ್ಷಿಸುತ್ತಿದ್ದಳು. ಅಷ್ಟರಲ್ಲಿ ಬಾಗಿಲು ತಟ್ಟುವ ಸದ್ದು. ತೆರೆದು ನೋಡಿದ್ರೆ ಮಧ್ಯದ ನಶೆಯಲ್ಲಿದ್ದ ಅಭಯ್ ನಗುತ್ತಾ ಒಳಗೆ ಬಂದು ಬಾಗಿಲು ಹಾಕಿಕೊಂಡ. ಏನಮ್ಮ ಮಿಲನ, ಡೈನಿಂಗ್ ಟೇಬಲ್ನಲ್ಲಿ ತುಂಬಾ ಖಾರ ಅಂತಿದ್ದೀಯಲ್ಲ, ಈಗ ಹೇಗಿದೆ? ನಿದ್ದೆ ಬರ್ತಿದ್ಯಾ? ಮಿಲನ ಗಾಬರಿಯಾದಳು. ಮನೆಯವರು ಪಕ್ಕದಲ್ಲೇ ಇದ್ದಾರೆ, ಹೀಗೆ ಬರೋದು ತಪ್ಪು ಎಂದು ಆಕೆ ಎಷ್ಟೇ ಹೇಳಿದರೂ ಅಭಯ್ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಗೆಸ್ಟ್ ಹೌಸ್ನ ಮಂದ ಬೆಳಕಿನಲ್ಲಿ ಅಭಯ್ನ ಕಣ್ಣುಗಳು ಕಾಮದ ಬೇಡಿಕೆಯನ್ನು ಸಾರುತ್ತಿದ್ದವು. ಮಿಲನ ಆತನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೂ ಅವನು ಅವಳನ್ನು ಗೋಡೆಗೆ ಅಲ್ಲಿ ನಿಲ್ಲಿಸಿದ್ದ. ಇವತ್ತು ನನ್ನ ಮೂಡ್ ಸರಿ ಇಲ್ಲ, ನಿನ್ನ ಸಾಮೀಪ್ಯ ನನಗೆ ಬೇಕೇ ಬೇಕು ಎಂದು ಹೇಳುತ್ತಾ ಅಭಯ್ ಅವಳನ್ನು ತಬ್ಬಿಕೊಳ್ಳಲು ಹೋದ. ಅವಳ ಕುತ್ತಿಗೆಯ ಬಳಿ ಅವನ ಬಿಸಿ ಉಸಿರು ತಾಗುತ್ತಿದ್ದಂತೆ ಮಿಲನಗೆ ಅಸಹ್ಯ ಮತ್ತು ಸಿಟ್ಟು ಎರಡೂ ಒಂದೇ ಬಾರಿಗೆ ಉಕ್ಕಿ ಬಂತು. ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಮಿಲನ ಅಭಯ್ಗೆ ಎದೆಗೆ ಜೋರಾಗಿ ತಳ್ಳಿ ಅವನನ್ನು ಹಿಂದಕ್ಕೆ ಕಳಿಸಿದಳು. ಅಭಯ್ ಬೆದರು ನೋಡುತ್ತಿದ್ದಂತೆಯೇ ಮಿಲನ ಮಿಂಚಿನ ವೇಗದಲ್ಲಿ ಅಡುಗೆ ಮನೆಯಲ್ಲಿದ್ದ ಫ್ರಿಡ್ಜ್ ಕಡೆಗೆ ಓಡಿದಳು. ಫ್ರಿಡ್ಜ್ ಬಾಗಿಲು ತೆಗೆದು ಅದರಲ್ಲಿದ್ದ ಸಂಗ್ರಹಿಸಿದ್ದ ಕೋಲ್ಡ್ ವಾಟರ್ ಮತ್ತು ಐಸ್ ಕ್ಯೂಬ್ ತುಂಬಿದ ಪಾತ್ರೆಯನ್ನು ತೆಗೆದುಕೊಂಡಳು. ಅಭಯ್ ಏನಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವಷ್ಟರಲ್ಲೇ ಆ ತಣ್ಣನೆಯ ನೀರು ಮತ್ತು ಮಂಜುಗಡ್ಡೆಗಳು ಅವನ ತಲೆಯ ಮೇಲೆ ಸುರಿಯಲ್ಪಟ್ಟವು. ಅಭಯ್ ಚಳಿಯಲ್ಲಿ ನಡುಗುತ್ತಾ ಕಣ್ಣು ಮುಚ್ಚಿಕೊಂಡು, ಏಯ್ ಏನೇ ಮಾಡ್ತಿದ್ದೀಯಾ? ಸತ್ತೆ ನಾನು. ಅವನ ಅಹಂಕಾರದ ದರ್ಪ ಆ ತಣ್ಣನೆಯ ನೀರಿಗೆ ಕೊಚ್ಚಿ ಹೋದಂತಾಗಿತ್ತು. ಒದ್ದೆಯಾದ ಬಟ್ಟೆ, ಹರಿಯುವ ನೀರು, ಆತನ ಮುಖದಲ್ಲಿದ್ದ ಕೋಪ ಎಲ್ಲವೂ ಅಸಹಾಯಕವಾಗಿ ಕಂಡವು. ಮಿಲನ ಖಡಕ್ ಧ್ವನಿಯಲ್ಲಿ, ಏನಾಯ್ತು ಸರ್? ತಂಪಾಯ್ತಾ? ಆಫೀಸ್ನಲ್ಲಿ ಬಾಸ್ ಆಗಿ ದರ್ಪ ತೋರಿಸೋದು ಸುಲಭ, ಆದರೆ ಇಲ್ಲಿ ನನ್ನ ಗೆಸ್ಟ್ ಹೌಸ್ನಲ್ಲಿ ನನ್ನ ನಿಯಮನೇ ನಡೆಯೋದು. ನಿಮ್ಮ ಅಹಂಕಾರದ ಕಿಚ್ಚು ತಣಿಯಲು ಈ ಐಸ್ ಬಾತ್ ಸಾಕೇ ಅನ್ಕೊಂತೀನಿ. ಅಭಯ್ ಕೋಪದಿಂದ ಎದ್ದು ನಿಲ್ಲಲು ಪ್ರಯತ್ನಿಸಿದ. ಆದರೆ ತಲೆಗೆ ಬಿದ್ದ ಮಂಜುಗಡ್ಡೆಗಳ ತಂಪಿಗೆ ಅವನಿಗೆ ಕಣ್ಣು ತೆರೆಯಲು ಸಾಧ್ಯವಾಗಲಿಲ್ಲ. ಅವನು ಅಸಹಾಯಕನಾಗಿ ಅಲ್ಲಿಯೇ ಕುಸಿದ. ಮಿಲನ ಅಲ್ಲಿಗೆ ಬಿಡಲಿಲ್ಲ. ಅಡುಗೆ ಮನೆಯಲ್ಲಿದ್ದ ಹಸಿಮೆಣಸಿನಕಾಯಿ ರಸವನ್ನು ಅವನಿಗೆ ಎದುರಾಗಿ ಸಿಂಪಡಿಸಿದಳು. ಅಭಯ್ನ ಕಣ್ಣು ಉರಿಯತೊಡಗಿತು. ಅವನು ನೋವಿನಿಂದ ಅರಚುತ್ತಾ ಗೆಸ್ಟ್ ಹೌಸ್ನಿಂದ ಹೊರಗೆ ಓಡಿದ. ಅವನ ಹೊರಗೆ ಓಡುತ್ತಿರುವಾಗ ಕಿಟಕಿಯ ಮರೆಯಲ್ಲಿ ನಿಂತಿದ್ದ ವೀಣಾ ಇದೆಲ್ಲವನ್ನು ನೋಡಿದಳು. ಅಭಯ್ಗೆ ಇವಳು ಹೀಗೆ ಮಾಡುತ್ತಿದ್ದಾಳಾ ಎಂದು ಆಕೆಗೆ ದಂಗು ಬಡಿದಿತ್ತು. ಮಿಲನ ಬಾಗಿಲು ಹಾಕಿ ನೆಮ್ಮದಿಯ ಉಸಿರು ಬಿಟ್ಟಳು. ತನ್ನ ಗೌರವ ಕಾಪಾಡಿಕೊಳ್ಳಲು ಅವಳಿಗೆ ತಿಳಿದಿದ್ದ ದಾರಿ ಇದೊಂದೇ. ಆದರೆ ಅವಳಿಗೆ ತಿಳಿದಿರಲಿಲ್ಲ, ಈ ಸೋಲು ಅಭಯ್ಗೆ ಅವಮಾನಕ್ಕಿಂತ ಹೆಚ್ಚಾಗಿ ಅವಳ ಬಗ್ಗೆ ಒಂದು ರೀತಿಯ ವಿಚಿತ್ರವಾದ ಹುಚ್ಚನ್ನು ಹುಟ್ಟಿಸಿದೆ ಎಂದು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.